ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾನು ಒಂದು ವಿಡಿಯೋ ಮಾಡಿದ್ದೆ ಈ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸ್ ಬಗ್ಗೆ. ಅಂದರೆ ತಲೆ ಹೊಟ್ಟನ್ನು ಕಡಿಮೆ ಮಾಡಲಿಕ್ಕೆ ಯಾವುದು ಬೆಸ್ಟ್ ಶ್ಯಾಂಪೂಸ್ ಇರ್ತವೆ ಅಂತ. ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನು ನೋಡಿ. ಬಟ್ ಕೆಲವೊಂದು ಕ್ವೆರೀಸ್ ಬರ್ತಾ ಇತ್ತು, ನಮಗೆ ಹೋಮ್ ರೆಮಿಡೀಸ್ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದು ಮನೆ ಮದ್ದುಗಳನ್ನು ಮಾಡಬಹುದು ಈ ಹೊಟ್ಟನ್ನು ತಡೆಗಟ್ಟಲಿಕ್ಕೆ, ಈ ತಲೆ ತುರ್ಕೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಫಸ್ಟ್ ಆಫ್ ಆಲ್, ಈ ತಲೆ ಹೊಟ್ಟಂದರೆ ಏನು, ಈ ಡ್ಯಾಂಡ್ರಫ್ ಅಂದರೆ ಏನು? ಈಗ ನಮಗೆ ಹೇಗೆ ಈ ಬೆವರು ಗ್ರಂಥಿ ಇರುತ್ತೆ ನಮ್ಮ ಚರ್ಮದ ಬೇರೆ ಕಡೆ ಎಲ್ಲ, ನಿಮ್ಮ ಬೆವರು ಬರುತ್ತಲ್ವಾ ಬೇರೆ ಕಡೆ, ನಿಮ್ಮ ಕುತ್ತಿಗೆ ಬೆವರು ಬಂತು, ಹಣೆ ಮೇಲೆ ಬೆವರು ಬಂತು, ಅದೇ ರೀತಿ ನಿಮ್ಮ ಈ ಸ್ಕಾಲ್ಪಿನ ಮೇಲೂ ಸಹ ಈ ಗ್ರಂಥಿಗಳಿರ್ತವೆ. ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾ ಇರ್ತೀವಿ. ಅದು ಸೀಬಮ್ ಅಂತ ಒಂದು ಎಣ್ಣೆ ಥರ ಅದನ್ನು ಅದು ಬಿಡ್ತಾ ಇರುತ್ತೆ. ಸೊ ಈ ಸೆಬೇಷಿಯಸ್ ಗ್ಲ್ಯಾಂಡ್ ಅದು ಬೇಕು, ಯಾಕಂದರೆ ನಮ್ಮ ಈ ಚರ್ಮವನ್ನು ಲುಬ್ರಿಕೇಟ್ ಮಾಡೋಕ್ಕೆ. ಬಟ್ ಅದು ಯಾವಾಗ ಜಾಸ್ತಿ ಆಗುತ್ತೆ, ಅದರ ಮೇಲೆ ಡರ್ಟ್ ಕುತ್ಕೊಳ್ಳುತ್ತೆ, ಅದರ ಮೇಲೆ ಈ ಫಂಗಸ್ ಅದು ಬೆಳ್ಕೊಳ್ಳುತ್ತೆ. ಮೆಲಸೀಸಿಯಾ ಫರ್ಫರ್ ಅನ್ನುವಂಥ ಒಂದು ಫಂಗಸ್ ಇರುತ್ತೆ, ಅದು ಬೆಳ್ಕೊಳ್ಳುತ್ತೆ. ಸೊ ಆವಾಗ ಅದೇನು ಮಾಡುತ್ತೆ, ಬೆಳ್ಕೊಂಡು ಈ ಆಯಿಲನ್ನು ಎಲ್ಲ ಕುಡಿದು ನಮ್ಮ ಚರ್ಮವನ್ನು ಇರಿಟೇಟ್ ಮಾಡುತ್ತೆ. ನಮ್ಮ ಚರ್ಮವನ್ನು ಈ ರೀತಿ ಇರಿಟೇಟ್ ಮಾಡಿದಾಗ ಚರ್ಮದ ಈ ಹೈಪರ್ ಕೆರೋಟೋಸಿಸ್ ಥರ ಆಗುತ್ತೆ. ಆ್ಯಂಡ್ ಅದು ಹೊಟ್ಟಿನ ಥರ ನಾವು ನೋಡ್ತಾ ಇರ್ತೀವಿ. ಸೊ ಯೂಶ್ವಲಿ ಈ ಹೈಜೀನ್ ಬಹಳ ಪುವರ್ ಇತ್ತು ಅಂದಾಗ ಕೆಲವೊಮ್ಮೆ ಈ ರೀತಿ ಆಗ್ತಾ ಇರುತ್ತೆ. ಇಲ್ಲ ಕೆಲವೊಂದ್ಸಲ ಏನು ಮಾಡ್ತಾರೆ, ಹೆಚ್ಚಿಗೆ ಶ್ಯಾಂಪೂಯಿಂಗ್ ಮಾಡ್ಕೊಳ್ತಿರ್ತಾರೆ, ಬಹಳ ಚರ್ಮ ಬಹಳ ಡ್ರೈ ಆಗಿ ಹೋಗ್ಬಿಡುತ್ತೆ. ಈ ಡ್ರೈ ಸ್ಕಿನ್ನಿಂದ ಈ ರೀತಿ ಆಗ್ತಾ ಇರ್ಬೋದು. ಟೀನೇಜರ್ಸಲ್ಲಿ ಈ ಯಂಗ್ ಬಾಯ್ಸ್ ಗರ್ಲ್ಸ್ ಇರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ, ಆವಾಗ ನಾವು ನೋಡ್ತಾ ಇರ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಕೆಲವೊಬ್ಬರಿಗೆ ತಲೆ ಹೊಟ್ಟು ಜಾಸ್ತಿ ಆಗಿರುತ್ತೆ, ಅಗೇನ್ ಬಿಕಾಸ್ ಆಫ್ ಹಾರ್ಮೋನ್ಸ್. ನಿಮ್ಮ ಡಯಟಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಆಹಾರ ಪೋಷಕಾಂಶಗಳು ಬೇಕಾಗ್ತವೆ ಅವೇ ಇರೋದಿಲ್ಲ. ಬಹಳ ಎಣ್ಣೆ ಫುಡ್ಡು, ಈ ರೀತಿ ಫುಡ್ ನೀವು ತಿಂತಾ ಇರ್ತೀರಾ. ಆ್ಯಂಡ್ ಡಯಟ್ ಚೆನ್ನಾಗಿಲ್ಲ, ಆವಾಗಲೂ ಸಹ ನಿಮಗೆ ಡ್ಯಾಂಡ್ರಫ್ ಆಗುವಂಥ ಚಾನ್ಸಸ್ ಇರ್ತವೆ. ನಿಮಗೆ ಕೆಲವೊಂದು ಚರ್ಮ ರೋಗಗಳಿದ್ದಾವೆ, ಆ್ಯಕ್ಚುಲಿ ಅವು ಡ್ಯಾಂಡ್ರಫ್ ಇರೋದಿಲ್ಲ, ಬಟ್ ಅವು ಡ್ಯಾಂಡ್ರಫನ್ನು ವರ್ಸನ್ ಮಾಡ್ಬೋದು. ಅಥವಾ ಕೆಲವೊಂದು ಸಲ ಡ್ಯಾಂಡ್ರಫ್ ಆಗಿ ಅವು ಪ್ರೆಸೆಂಟ್ ಮಾಡ್ತಾ ಇರ್ಬೋದು. ಲೈಕ್ ಸೋರಿಯಾಸಿಸ್ ಇರ್ಬೋದು, ನಿಮಗೆ ಸೆಬೋರಿಕ್ ಕೆರಟೋಸಿಸ್ಸು, ಎಕ್ಸಿಮಾ, ಇಂಥದ್ದೆಲ್ಲ ಇದ್ದಾಗಲೂ ಸಹ ಇದ್ದಿದ್ದಂಥ ಡ್ಯಾಂಡ್ರಫ್ ಹೆಚ್ಚಿಗೆ ಆಗತ್ತೆ ಅಥವಾ ಅದು ವರ್ಸನ್ ಮಾಡ್ತಾ ಇರುತ್ತೆ. ನೀವು ಯಾವುದೋ ಒಂದು ಪ್ರಾಡಕ್ಟಿಗೆ ಅಲರ್ಜಿಕ್ ಇದ್ದೀರಾ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಅದರಿಂದ ಸಹ ಈ ತಲೆ ಹೊಟ್ಟು ಹೆಚ್ಚಿಗೆ ಆಗಬಹುದು. ಸ್ಟ್ರೆಸ್ಸಿಂದ ಡ್ಯಾಂಡ್ರಫ್ ಹೆಚ್ಚಿಗೆ ಆಗ್ಬೋದು. ಹೌದು, ಸ್ಟ್ರೆಸ್ಸಿಂದ ಸಹ ಡ್ಯಾಂಡ್ರಫ್ ಹೆಚ್ಚಿಗೆ ಆಗ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಂದು ನ್ಯೂರಾಲಜಿಕಲ್ ಕಂಡೀಷನ್ಸ್, ಪಾರ್ಕಿನ್ಸೋನಿಸಮ್, HIV, ಇವುಗಳಿಂದ ಸಹ ಈ ಡ್ಯಾಂಡ್ರಫ್ ಹೆಚ್ಚಿಗೆ ಆಗ್ಬೋದು. ನೆನ್ಪಿಟ್ಕೊಳ್ಳಿ, ಡ್ಯಾಂಡ್ರಫ್ ಇದೆ ಅಂದ ಮಾತ್ರ ನಿಮಗೆ HIV ಅಲ್ಲ. ಇದು ಮತ್ತೆ ಬಹಳಷ್ಟು ಜನರು ಕನ್ಫ್ಯೂಷನ್ ಮಾಡ್ಕೊತಾರೆ. ಅಂಥ ಪೇಷಂಟ್ಸಲ್ಲಿಯೂ ಸಹ ಡ್ಯಾಂಡ್ರಫ್ ಹೆಚ್ಚಿಗೆ ಆಗ್ಬೋದು. ಬೇಸಿಕಲಿ ಇಮ್ಯುನಿಟಿ ಚೆನ್ನಾಗಿರೋದಿಲ್ಲ. ಸೊ ಎವ್ರಿಥಿಂಗ್ ಕ್ಯಾನ್ ಕಮ್ ಟುಗೆದರ್ ಆ್ಯಂಡ್ ಅದು ಥಿಂಗ್ಸನ್ನು ವರ್ಸನ್ ಮಾಡ್ಬೋದು. ಓಕೆ, ಸೊ ಇವೆಲ್ಲ ಡ್ಯಾಂಡ್ರಫಿನ ಕಾಸಸ್ ಇರ್ತವೆ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾಂಡ್ರಫಿನ ಸಿವಿಯಾರಿಟಿ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಸ್ವಲ್ಪನೇ ಇದೆ, ಮೈಲ್ಡ್ ಇದೆ. ಇಲ್ಲಿ ಎಷ್ಟು ಜಾಸ್ತಿ ಡ್ಯಾಂಡ್ರಫ್ ಆಗಿದೆ, ಸಿವಿಯರ್ ಡ್ಯಾಂಡ್ರಫ್. ಸೊ ನಾವು ಈ ರೀತಿನೂ ಕ್ಲಾಸಿಫೈ ಮಾಡ್ತೀವಿ ಇದನ್ನ. ಆ್ಯಂಡ್ ಇನ್ನೊಂದು ಟೈಪ್ಸ್ ಅಂದರೆ ಡ್ರೈ ಡ್ಯಾಂಡ್ರಫ್, ಆಯಿಲಿ ಡ್ಯಾಂಡ್ರಫ್. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಆಯಿಲಿ ಡ್ಯಾಂಡ್ರಫ್. ಇಲ್ಲೇನಾಗಿರುತ್ತೆ, ಈ ಹೊಟ್ಟುಗಳು ಏನಿರ್ತವೆ ಇವು ಈ ಬಿಗ್ ಸ್ವಲ್ಪ ದೊಡ್ಡದು ಪ್ಲಾಕ್ಸ್ ತರ ದೊಡ್ಡದಾಗಿ ಕಾಣಿಸ್ತಾ ಇರ್ತವೆ. ಅಂಡ್ ಈ ಚರ್ಮ ಏನಿರುತ್ತೆ ಬೇಗ ಇದು ಆಯಿಲಿ ಆಗ್ತಾ ಇರುತ್ತೆ. ಸೊ ಇದು ಆಯಿಲಿ ಕೈಂಡ್ ಆಫ್ ಡ್ಯಾಂಡ್ರಫ್. ಸೊ ಇಲ್ಲಿ ಈ ಹೊಟ್ಟಿನ ಸೈಜ್ ಏನಿರುತ್ತೆ ದೊಡ್ಡ ಪ್ಲಾಕ್ಸ್ ಇಲ್ಲೇ ಇರ್ತವೆ. ಅದೇ ಈ ಡ್ರೈ ಡ್ಯಾಂಡ್ರಫ್ ಅಲ್ಲಿ ಏನಾಗುತ್ತೆ, ಈ ಯಾವಾಗ ಸ್ಕಾಲ್ಪ್ ತುಂಬಾ ಡ್ರೈ ಆಗ್ಬಿಡುತ್ತೆ ಆವಾಗ ಈ ರೀತಿ ಸಣ್ಣಗೆ ಫೈನ್ ಆಗಿರ್ತವೆ. ಅಂಡ್ ಇಲ್ಲಿ ತುರ್ಕೆನೂ ಬರ್ತಾ ಇರುತ್ತೆ, ಇಚ್ಚಿಂಗ್ ಆಫ್ ದ ಸ್ಕಾಲ್ಪ್. ಸೊ ಇದು ಡ್ರೈ ಡ್ಯಾಂಡ್ರಫ್, ಇದು ಆಯಿಲಿ ಡ್ಯಾಂಡ್ರಫ್. ಅಂಡ್ ಇಲ್ಲಿ ನೀವು ನೋಡ್ಬೋದು, ಇದು ಸೋರಿಯಾಸಿಸ್, ಇದು ಸ್ಕಿನ್ ಕಂಡೀಷನ್, ಇದು ಡ್ಯಾಂಡ್ರಫ್ ಅಲ್ಲ. ಇಲ್ಲಿ ಪೇಷಂಟ್ಗೆ
ಸೋರಿಯಾಸಿಸ್ ಇದು ಒಂದು ಚರ್ಮ ರೋಗ, ಆಟೋ ಇಮ್ಯೂನ್ ಡಿಸೀಸ್ ಇದು. ಓಕೆ, ಬಹಳಷ್ಟು ಸಲ ಇದನ್ನೇ ಪೇಷಂಟ್ ಡ್ಯಾಂಡ್ರಫ್ ಅಂತ ಟ್ರೀಟ್ ಮಾಡ್ತಾ ಇರ್ತಾರೆ, ಬಟ್ ಇದು ಡ್ಯಾಂಡ್ರಫ್ ಅಲ್ಲ. ಈ ರೀತಿ ಚರ್ಮ ನೋಡ್ಬೋದು, ಇಷ್ಟು ಕೆಂಪಗಾಗಿದೆ, ಇಲ್ಲಿ ಬೆಳ್ಳಗೆ ಈ ತರ ಹೊಟ್ಟಿನ ತರ ಬಂದಿದೆ, ಬಟ್ ಇದನ್ನ ತುರ್ಸಿದ್ರೆ ಅಥವಾ ಇದನ್ನ ನಾವು ತುರ್ಸ್ಕೊಳ್ಳಿಕ್ ಟ್ರೈ ಮಾಡಿದ್ರೆ ಇಲ್ಲಿ ಬ್ಲೀಡಿಂಗ್ ತರ ಆಗ್ಬೋದು, ರಕ್ತ ಬರ್ಬೋದು. ಸೊ ಇದು ಸಹ ಸೋರಿಯಾಸಿಸ್. ಸೊ ಈ ರೀತಿ ಎಲ್ಲ ನಿಮ್ಗೆ ಕಾಣ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್, ಸ್ಕಿನ್ ಸ್ಪೆಷಲಿಸ್ಟ್ ಅನ್ನ ಭೇಟಿ ಆಗ್ಬೇಕು. ಇದು ಈ ತರ ಕೆಂಪಗಾಗಿರುತ್ತೆ, ಇನ್ಫ್ಲೇಮ್ಡ್ ಆಗಿರುತ್ತೆ. ಸೊ ಇದು ಸೆಬೋರಿಕ್ ಡರ್ಮಟೈಟಿಸ್, ಇದು ಸಹ ಇನ್ನೊಂದು ಸ್ಕಿನ್ ಕಂಡೀಷನ್ ಅಂಡ್ ಇದು ಸೋರಿಯಾಸಿಸ್. ಸೊ ಸೋರಿಯಾಸಿಸ್ ಅಲ್ಲಿ ನೋಡಿ ಈ ರೀತಿ ಆಕ್ಚುಲಿ ಕೆಂಪಗಿರುತ್ತೆ ಅಂಡ್ ಅದ್ರ ಮೇಲೆ ಈ ವೈಟ್ 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 ಕ್ರಸ್ಟಿಂಗ್ ಬರ್ತಾ ಇರುತ್ತೆ, ಈ ಜಾಗ ಪೂರ್ತಿ ಉರಿಯೂತದಿಂದ ತುಂಬಿರುತ್ತೆ. ವೆರಸ್ ಹಿಯರ್ ಈ ಸೆಬೋರಿಕ್ ಡರ್ಮಟೈಟಿಸ್ ಅಲ್ಲಿ ಸೀಬಮ್ ಬಹಳ ಬಿಡ್ತಾ ಇರೋದ್ರಿಂದ ಇಷ್ಟು ಕ್ರಸ್ಟಿಂಗ್ ಆಗ್ತಾ ಇರುತ್ತೆ, ಫುಲ್ ಗಟ್ಟಿ ಗಟ್ಟಿ ಇಲ್ಲಿ ಆಗ್ತಾ ಇರುತ್ತೆ. ಇದನ್ನ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತಾ ಇರ್ತೇವೆ. ಇವೆಲ್ಲ ಚರ್ಮದ, ಈ ನಿಮ್ಮ ಸ್ಕಾಲ್ಪ್, ನಿಮ್ಮ ತಲೆ ಭಾಗದ ಚರ್ಮ ಏನಿರುತ್ತೆ ಅಲ್ಲಿ ಆಗುವಂತಹ ಉರಿಯೂತದ ರೋಗಗಳು, ಸೆಬೋರಿಕ್ ಡರ್ಮಟೈಟಿಸ್, ಸೋರಿಯಾಸಿಸ್, ಇವುಗಳಿಗೆ ನಾವು ಬೇರೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಬರೀ ಆಂಟಿ ಡ್ಯಾಂಡ್ರಫ್ ಶಾಂಪೂಯಿಂಗ್ ಇಂದ ಇವು ಹೋಗೋದಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ಸೆಬೋರಿಕ್ ಡರ್ಮಟೈಟಿಸ್ ಅಂಡ್ ಇಲ್ಲಿ ನೋಡಿ ಸೋರಿಯಾಸಿಸ್ ಹೇಗಿದೆ ಅಂತ. ಇಲ್ಲಿ ಥಿಕ್ ಇರುತ್ತೆ, ಇದು ಡ್ರೈ ಇರುತ್ತೆ, ಮತ್ತೆ ವೈಟ್ ವೈಟ್ ಸ್ಕೇಲ್ಸ್ ಇರ್ತವೆ. ಇಲ್ಲಿ ಸೆಬೋರಿಕ್ ಅಲ್ಲೇ ಸೀಬಮ್ ಬರ್ತಾ ಇರುತ್ತೆ, ತುಂಬಾ ಗ್ರೀಸಿ ಇರುತ್ತೆ. ಸೊ ಇದು ತುಂಬಾ ಗ್ರೀಸಿ, ಒಂಥರ ಎಣ್ಣೆ ತರ ಇರುತ್ತೆ, ಯೆಲ್ಲೋಯಿಶ್ ಇರುತ್ತೆ, ಬಹಳ ಆಯಿಲಿ ಟೈಪ್ ಇರುತ್ತೆ. ಬಟ್ ಇಲ್ಲಿ ಡ್ರೈ ಇರುತ್ತೆ, ಕೆಂಪಗಿರುತ್ತೆ, ಇದ್ರ ಮೇಲ್ ಸಣ್ಣಗೆ ಈ ವೈಟಿಶ್ ಫ್ಲೇಕ್ಸ್ ತರ ಕಾಣಿಸ್ತಾ ಇರುತ್ತೆ. ಈಗ ಹೋಮ್ ರೆಮಿಡೀಸ್ ಟ್ರೈ ಮಾಡೋದಕ್ಕಿಂತ ಮೊದಲು ಕೆಲವೊಂದು ಥಿಂಗ್ಸು ನೀವು ನೆನ್ಪಿಟ್ಕೊಳ್ಬೇಕು. ಫಸ್ಟು ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೋಡಿ ಆ ಇಂಗ್ರೀಡಿಯೆಂಟ್ ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲರಿಗೂ ಸೂಟ್ ಆಗಬೇಕಂತ ಇಲ್ಲ. ಸೊ ಒಂದು ಸಣ್ಣ ಅಮೌಂಟ್ ಆಫ್ ಅದೇನಿರುತ್ತೆ ಪೇಸ್ಟು ಎಕ್ಸೆಟ್ರಾ ನಿಮ್ಮ ಕಿವಿ ಹಿಂದೆ ಹಾಕೊಂಡು ನೋಡಿ, ನಿಮ್ಗೇನು ತುರ್ಕೆ ಬರ್ತಾ ಇಲ್ಲ, ಅಲರ್ಜಿ ಏನು ಆಗ್ತಾ ಇಲ್ಲ ಅಂದರೆ ನೀವು ಅದನ್ನು ಯೂಸ್ ಮಾಡಿ. ಒಂದನೇದು. ಎರಡನೇದು, ನಾನು ಇವತ್ತು ಯೂಸ್ ಮಾಡಿದೆ, ಇನ್ನು ನೆಕ್ಸ್ಟ್ ಪೇಸ್ಟನ್ನು ನಾನು 3 ತಿಂಗಳಾದ್ಮೇಲೆ ಯೂಸ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಡ್ಯಾಂಡ್ರಫಿಗೆ ಯಾವುದೇ ಉಪಯೋಗ ಮಾಡೋದಿಲ್ಲ. ಸೊ ಕನ್ಸಿಸ್ಟೆಂಟ್ಲಿ ನೀವು ಯೂಸ್ ಮಾಡ್ತಾ ಇರಬೇಕು. ರೆಗ್ಯುಲರ್ಲಿ ನಿಮ್ಮ ಹೇರ್ ಕೇರ್ ರುಟೀನ್ ಮಾಡ್ತಾ ಇರ್ತೀರಲ್ವ, ಸೊ ರೆಗ್ಯುಲರ್ಲಿ ಯೂಸ್ ಮಾಡಬೇಕು, ಸತತವಾಗಿ ಯೂಸ್ ಮಾಡ್ತಾ ಇರಬೇಕು. ಮೂರನೇದು, ಅದರ ಏನು ನೀವು ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಪೇಸ್ಟ್ ಮಾಡ್ಕೊಳ್ತಿರೋ ಅಥವಾ ಡೈರೆಕ್ಟಾಗಿ ಹಾಕ್ಕೊಳ್ತಿರೋ, ಸೊ ಅದನ್ನು ನೀವು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಯೂಸ್ ಮಾಡಿ. ಆ್ಯಂಡ್ ಇವೆಲ್ಲ ಮಾಡಿದ್ರೂ ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಿಗೆನೇ ಆಗ್ತಾ ಇದೆ, ವರ್ಸನ್ ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಡರ್ಮೆಟಾಲಜಿಸ್ಟ್, ಚರ್ಮ ರೋಗ ತಜ್ಞರ ಹತ್ರ ಹೋಗಿ ತೋರಿಸ್ಕೊಳ್ಬೇಕು ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಫಸ್ಟ್ ಯಾವುದು ಬರುತ್ತೆ ಈ ಆ್ಯಂಟಿ ಡ್ಯಾಂಡ್ರಫ್ ಹೋಮ್ ರೆಮಿಡೀಸಲ್ಲಿ ಅಂದರೆ ಒಂದು ನೀಮಿನ ಎಲೆಗಳು. ಸೊ ಈ ನೀಮ್ ಗಿಡದ ಎಲೆಗಳು ಏನಿರ್ತವೆ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೆ ಬಹಳಷ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ, ಆ್ಯಂಟಿ ಫಂಗಲ್ ಇರುತ್ತೆ. ಸೊ ಈ ನೀಮ್ ಪೇಸ್ಟನ್ನು ನಾವು ಬಹಳ ಕಡೆ ಯೂಸ್ ಮಾಡ್ತಾ ಇರ್ತೇವೆ. ಸೊ ನೀವು ಡೈರೆಕ್ಟ್ ಈ ನೀಮಿನ ಎಲೆಗಳನ್ನು ನೀರಿನಲ್ಲಿ ಕುದಿಸ್ಬಹುದು. ಆ ಕುದಿಸಿ ಆರಿಸಿದ ನೀರನ್ನು, ಹಾಟ್ ವಾಟರನ್ನು ನಿಮ್ಮ ಕೂದಲಿಗೆ ಹಾಕಿದಾಗ ನಿಮ್ಮ ಕೂದಲಲ್ಲಿ ಇರುವಂತಹ ಕೆರಾಟಿನ್ ಏನಿರುತ್ತೆ ಅದು ಕೊಯಾಗುಲೇಟ್ ಆಗಿಬಿಡುತ್ತೆ. ಈಗ ಒಂದು ಎಗ್ಗನ್ನು ತೊಗೊಂಡು ನಾನು ಬಾಯ್ಲ್ ಮಾಡಬೇಕಂದ್ರೆ ಏನು ಮಾಡ್ತೇನೆ, ಕುದಿಯೋ ನೀರಲ್ಲಿ ಹಾಕ್ತೇನೆ. ಸೊ ಆವಾಗ ಏನಾಗುತ್ತೆ, ಅದು ಹಾರ್ಡ್ ಆಗಿಬಿಡುತ್ತೆ. ಹೇಗೆ ಪ್ರೋಟೀನ್ ಕೊಯಾಗುಲೇಷನ್ ಆಗುತ್ತೆ, ಅದೇ ರೀತಿ ನಿಮ್ಮ ಕೂದಲು ಸಹ ನೀವು ಯಾವಾಗ ಬಹಳ ಬಿಸಿ ನೀರಿನಿಂದ ಸ್ನಾನ ಮಾಡ್ತೀರಾ, ನಿಮ್ಮ ಹೇರಲ್ಲಿ ಇರುವಂಥ ಕೆರಾಟಿನ್ ಏನಿರುತ್ತೆ ಅದು ಕೊಯಾಗುಲೇಟ್ ಆಗಿಬಿಡುತ್ತೆ, ಪ್ರೋಟೀನ್ ಎಲ್ಲ ಗಟ್ಟಿ ಆಗಿಬಿಡುತ್ತೆ, ಕೂದಲ ಭಾಳ ಡ್ಯಾಮೇಜ್ಡ್ ಆಗುತ್ತೆ, ಉದುರು ಬೀಳ್ತಾ ಇರುತ್ತೆ. ಸೊ ಹೇರ್ ಫಾಲ್ ಸಹ ಜಾಸ್ತಿ ಆಗುತ್ತೆ. ಸೊ ಈ ನೀಮನ್ನು ನೀವು ಚೆನ್ನಾಗಿ ಕುದಿಯುವ ನೀರಿನಲ್ಲಿ ಕುದಿಸಿ ಆ ನೀರು ತಣ್ಣಗಾದ್ಮೇಲೆ ಆ ನೀರಿನಿಂದ ನೀವು ಸ್ನಾನ ಮಾಡ್ಕೊಳ್ಬಹುದು. ದಟ್ ಈಸ್ ಅ ವೆರಿ ಗುಡ್ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್. ಕೂದಲ ತುರ್ಕೆ ಇರ್ಬೋದು, ನಿಮ್ಮ ಚರ್ಮದ ರೆಡ್ನೆಸ್ ಇರ್ಬೋದು, ಇವನ್ನೆಲ್ಲ ಕಡಿಮೆ ಮಾಡುತ್ತೆ. ಇಲ್ಲ ನೀವು ಈ ನೀಮನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ, ಅದ್ರ ಜೊತೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳಿ ಆ್ಯಂಡ್ ಆ ಪೇಸ್ಟನ್ನು, ನೀಮ್ ಮತ್ತು ಮೊಸರಿನ ಪೇಸ್ಟನ್ನು, ಕಂಬೈನ್ಡ್ ಪೇಸ್ಟನ್ನು ನಿಮ್ಮ ಸ್ಕಾಲ್ಪ್, ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳಿ ಆ್ಯಂಡ್ ಒಂದು ತಾಸು ಅಥವಾ ಒಂದು 30 ಮಿನಿಟ್ಸು ನೀವು ಬಿಟ್ಕೊಂಡು ಸ್ನಾನ ಮಾಡ್ಬೋದು. ಸೊ ನೀಮ್ ಬಹಳ ಪವರ್ಫುಲ್ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ತಲೆ ತುರ್ಕೆ, ತಲೆಯಲ್ಲಿನ ಉರಿಯೂತ, ರೆಡ್ನೆಸ್, ಕೆಲವೊಮ್ಮೆ ಏನಾಗ್ತಿರ್ತವೆ ಅವುಗಳನ್ನು ಸಹ ಅದು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗೆ ಕೂದಲ ತುಂಬ ಫ್ರಿಝಿ ಆಗಿರುತ್ತೆ, ಅದನ್ನು ಸಹ ಅದು ಕಡಿಮೆ ಮಾಡುತ್ತೆ. ಸೊ ಫಸ್ಟ್ ವುಡ್ ಬಿ ನೀಮ್.
ಎರಡನೇದು ಆ್ಯಪಲ್ ಸಿಡಾರ್ ವಿನಿಗಾರ್. ಸೊ ಆ್ಯಪಲ್ ಸಿಡಾರ್ ವಿನಿಗಾರ್ ಬಹಳಷ್ಟು ಕಡೆ ಈಗ ಯೂಸ್ ಮಾಡ್ತಾ ಇರ್ತಾರೆ. ಡ್ಯಾಂಡ್ರಫಲ್ಲೂ ಸಹ ಇದು ಹೆಲ್ಪ್ ಆಗತ್ತೆ ಅಂತ ಕೆಲವೊಂದು ಸ್ಟಡೀಸ್ ಹೇಳ್ತವೆ. ಸೊ ಈ ಆ್ಯಪಲ್ ಸಿಡಾರ್ ವಿನಿಗಾರ್ ಏನಿರುತ್ತೆ ಅದನ್ನು ನೀವು ಒಂದು ಟೀ ಸ್ಪೂನ್ ಜೊತೆ ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಈ ತಲೆ ಏನು ಚರ್ಮ ಇರುತ್ತೆ ಅದಕ್ಕೆ ಮಸಾಜ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಹಾಗೆ ಇಟ್ಕೊಂಡು ಅದಾದ ನಂತರ ನೀವು ಅದನ್ನು ರಿನ್ಸ್ ಮಾಡಿಕೊಂಡು ಯಾವುದೇ ಒಂದು ಶ್ಯಾಂಪೂಯಿಂದ ವಾಶ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಶ್ಯಾಂಪೂವಿನ ಜೊತೆನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಈ ಆ್ಯಪಲ್ ಸಿಡರ್ ವಿನಿಗಾರನ್ನು ಒಂದು ಟೀ ಸ್ಪೂನ್ ಆಫ್ ಈ ಆ್ಯಪಲ್ ಸಿಡರ್ ವಿನಿಗಾರ್ ಆ್ಯಂಡ್ ನಿಮ್ಮ ಶ್ಯಾಂಪೂ ಅನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ರೆಗ್ಯುಲರ್ಲಿ ಶ್ಯಾಂಪೂಯಿಂಗ್ ಮಾಡ್ಕೊಳ್ತಾ ಇರ್ಬೋದು. ಆ್ಯಪಲ್ ಸಿಡರ್ ವಿನಿಗಾರ್ ಏನಾಗುತ್ತೆ, ಅದರ pH ಇರೋದ್ರಿಂದ ಅದು ನಿಮ್ಮ ಈ ತಲೆಯ ಮೇಲಿರುವಂತಹ ಚರ್ಮದ pH ಅನ್ನು ಸಹ ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದು ಅಸಿಡಿಕ್ pH ಆಗ್ತಾ ಇದ್ದಾಗ ಅಲ್ಲಿ ಈ ಬ್ಯಾಕ್ಟೀರಿಯಾ ಈ ಫಂಗಸ್ ಎಲ್ಲ ಬೆಳ್ಕೊಳ್ಳೋದಿಲ್ಲ ಅಂತ ಸ್ಟಡೀಸ್ ತೋರಿಸ್ತಾ ಇರ್ತವೆ. ಸೊ ಎಸ್, ಇಫ್ ಯು ವಾಂಟ್ ನೀವು ಅದನ್ನು ಸಹ ಟ್ರೈ ಮಾಡಿ ನೋಡ್ಬೋದು. ಮೂರನೇದು ಕೊಕೊನಟ್ ಆಯಿಲ್. ನೆನ್ಪಿಟ್ಕೊಳ್ಳಿ, ಈ ಆಯಿಲಿಂಗ್ ಎಲ್ಲ ಏನಿರ್ತವೆ ನಾವು ನಮ್ಮ ಚರ್ಮ, ನಮ್ಮ ಈ ಸ್ಕಾಲ್ಪ್ ಇರ್ಬೋದು, ನಮ್ಮ ತಲೆಯ ಮೇಲಿರುವಂತಹ ಚರ್ಮ ಇರ್ಬೋದು, ಇವುಗಳನ್ನೆಲ್ಲ ಮಾಯಿಶ್ಚರೈಸ್ ಮಾಡಲಿಕ್ಕೆ ಹಾಕ್ತಾ ಇರ್ತೇವೆ. ಈ ಬಹಳ ಎಣ್ಣೆಯನ್ನು ಹಾಕ್ಕೊಂಡು ಬಹಳ ಹೊತ್ತು ಹಾಗೆ ಬಿಡ್ತಾ ಇದ್ರೆ ಆ್ಯಂಡ್ ಅದರಲ್ಲಿ ಜೊತೆ ಡರ್ಟ್ ಇದೆ, ಪೊಲ್ಯೂಷನ್ ಇದೆ, ನೀವು ಹೇರ್ ವಾಶ್ ಮಾಡ್ತಾ ಇಲ್ಲ, ತುರ್ಕೆ ಬರ್ತಾ ಇದೆ, ತುರಿಸ್ಕೊಳ್ತಾ ಇದ್ದೀರಿ, ಹೀಗೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮಗೆ ಡ್ಯಾಂಡ್ರಫಿನ ಚಾನ್ಸಸ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ನೀವು ಆಯಿಲಿಂಗ್ ಮಾಡ್ತಾ ಇದ್ದಾಗ ಅದು ಕೊಕೊನಟ್ ಆಯಿಲ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕೊಕೊನಟ್ ಆಯಿಲನ್ನು ಸ್ವಲ್ಪ ವಾರ್ಮ್ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅದನ್ನು ಡೈರೆಕ್ಟಾಗಿ ನಿಮ್ಮ ಕೂದಲಿಗೆ ಹಾಕ್ಕೊಳ್ಳಿ ಅಥವಾ ಅದಕ್ಕೆ ಒಂದು ಸ್ಪೂನ್ ಈ ಲಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಅವನ್ನೆರಡು ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಅಥವಾ 1 ಅವರ್ ಅಷ್ಟೇ ಇಟ್ಕೊಳ್ಬೇಕು. ಜಾಸ್ತಿ ನೀವು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಕೆಲವೊಬ್ಬರಿಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿನೇ ಇರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಅದನ್ನು ದಿನಗಟ್ಟಲೆ ಇಟ್ಕೊಳ್ತಾರೆ ಆ್ಯಂಡ್ ಅವರಿಗೆ ಆಯಿಲ್ ಜಾಸ್ತಿ ಆಗುತ್ತೆ, ಅವರ ಸ್ಕಾಲ್ಪ್ ಸಹ ಆಯಿಲ್ ಬಿಡುತ್ತೆ, ಅದರ ಜೊತೆ ಇದು ಆಯಿಲು, ಹೊರಗಡೆ ಪೊಲ್ಯೂಷನ್ನು ಎಲ್ಲ ಸೇರಿ ಅವರಿಗೆ ಡ್ಯಾಂಡ್ರಫ್ ವರ್ಸನ್ ಆಗುತ್ತೆ. ಸೊ ಆಯಿಲಿಂಗ್ ನೀವು ಕೇರ್ಫುಲ್ ಆಗಿರಬೇಕು. ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಸ್ಕಾಲ್ಪ್ ತುಂಬ ಆಯಿಲಿ ಆಗ್ತಾ ಇದೆ, ಇಚ್ಚಿನೆಸ್ ಬರ್ತಾ ಇದೆ ಅಂದಾಗ ಎಸ್, ದಟ್ ಮೀನ್ಸ್ ನಿಮ್ಮ ಹೈಜೀನ್ ಅಷ್ಟು ಚೆನ್ನಾಗಿಲ್ಲ, ಯು ಶುಡ್ ಪೇ ಮೋರ್ ಅಟೆನ್ಷನ್. ಸೊ ಕೊಕೊನಟ್ ಆಯಿಲ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಡ್ಯಾಂಡ್ರಫನ್ನು ಸಹ ಕಡಿಮೆ ಮಾಡುತ್ತೆ. ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಬೋದು ಅಥವಾ ಅದರ ಜೊತೆ ಈ ಲೆಮನ್ ಜ್ಯೂಸ್ ಎಕ್ಸೆಟ್ರಾನ ಸಹ ಹಾಕ್ಕೊಳ್ಬೋದು. ಬಟ್ ನಾಟ್ ಫಾರ್ ಮೋರ್ ದೆನ್ 30 ಮಿನಿಟ್ಸಿಂದ 1 ಅವರ್ ಸಾಕಿರುತ್ತೆ. ಅಷ್ಟು ನಿಮ್ಮ ಸ್ಕಾಲ್ಪನ್ನು ನರಿಶ್ ಮಾಡೋಕ್ಕೆ ಅಷ್ಟು ಸಾಕಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಮೆಂತೆ ಕಾಳುಗಳು. ಸೊ ಮೆಂತೆ ಫೆನುಗ್ರೀಕ್ ಅಂತ ನಾವೇನು ಹೇಳ್ತೇವೆ, ದಟ್ ಈಸ್ ಆಲ್ಸೋ ವೆರಿ ಪೋಟೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ. ನಮ್ಮ ಚರ್ಮದ ಮೇಲೆ ಆಗುವಂಥ ಉರಿಯೂತ, ಈ ತುರ್ಕೆ, ಬ್ಯಾಕ್ಟೀರಿಯಲ್ ಗ್ರೋತ್ ಇವುಗಳನ್ನೆಲ್ಲ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಈ ಮೆಂತೆಯನ್ನು ನೀವು ನೆನೆಸಿಟ್ಕೊಳ್ಬೋದು. ನೆನೆಸಿಟ್ಕೊಂಡಿದ್ದಂಥ ಮೆಂತೆಯನ್ನು ಪೇಸ್ಟ್ ಮಾಡ್ಬೋದು. ಡೈರೆಕ್ಟ್ ಆ ಪೇಸ್ಟನ್ನೇ ಹಾಕ್ಕೊಳ್ಬೋದು ಅಥವಾ ಮೊಸರಿನ ಜೊತೆ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ಹಾಕ್ಕೊಳ್ಬೋದು. ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಅಥವಾ 40 ಮಿನಿಟ್ಸ್ ಇಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಅದನ್ನು ಶ್ಯಾಂಪೂಯಿಂಗಿಂದ ಅದನ್ನು ನೀವು ವಾಶ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಸಹ ಈ ತಲೆ ಹೊಟ್ಟನ್ನು ಕಡಿಮೆ ಮಾಡೋಕ್ಕೆ ಬಹಳ ಹೆಲ್ಪ್ಫುಲ್ ಇರುತ್ತೆ. ನೆಕ್ಸ್ಟ್ ನೀವು ಈ ಆಮ್ಲ, ಈ ನೆಲ್ಲಿಕಾಯಿ ಏನಿರುತ್ತೆ ಅದನ್ನು ಮತ್ತು ಈ ತುಳಸಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಒಂದು 30-40 ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡ್ಕೊಳ್ಬೋದು. ಆಮ್ಲ ಸಹ ವೈಟಮಿನ್ ಸಿ ಯಲ್ಲಿ ರಿಚ್ ಇರುತ್ತೆ. ನಿಮ್ಮ ಸ್ಕಾಲ್ಪಲ್ಲಿ ಈ ವೈಟಮಿನ್ ಸಿ ಈ ಇನ್ಫ್ಲಮೇಷನ್ ಉರಿಯೂತವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಎಸ್, ನೀವು ಅದನ್ನು ಯೂಸ್ ಮಾಡ್ಬೋದು. ಕೆಲವೊಮ್ಮೆ ಈ ಆಮ್ಲ ಜೊತೆ ತ್ರಿಫಲ ಪೌಡರ್ ಏನು ಸಿಗುತ್ತೆ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸರನ್ನು ನೀವು ಕೂದಲಿಗೆ ಯೂಸ್ ಮಾಡಬಹುದು. ಸೊ ಆಮ್ಲ ಸಹ ಬಹಳ ಯೂಸ್ಫುಲ್ ಇರುತ್ತೆ. ಐದರ್ ವಿತ್ ತುಳಸಿ ಜೊತೆ ಯಾರು ಹಾಕಿ ಅಥವಾ ನೀವು ತ್ರಿಫಲ ಚೂರ್ಣ ಜೊತೆ ಹಾಕಿ ಆ್ಯಂಡ್ ಪೇಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಪೇಸ್ಟನ್ನು ಒಂದು 30-40 ಮಿನಿಟ್ಸ್ ಇಟ್ಕೊಂಡು ರಿನ್ಸ್ ಆಫ್ ಮಾಡಿ. ಸೊ ಇವು ಕೆಲವೊಂದು ಹೋಮ್ ರೆಮಿಡೀಸ್. ಬಟ್ ನೆನ್ಪಿಟ್ಕೊಳ್ಳಿ, ನನಗೆ ಸೋರಿಯಾಸಿಸ್ ಇದೆ, ನನಗೆ ಸ್ಟ್ರೆಸ್ ಇದೆ, ನನ್ನ ಊಟ ಸರಿ ಇಲ್ಲ, ಓವರ್ ಆಲ್ ಹೈಜೀನ್ ಬಗ್ಗೆ ನನ್ನ ಕಾಳಜಿ ಇಲ್ಲ, ಬಟ್ ನಾನು ಈ ಹೋಮ್ ರೆಮಿಡೀಸನ್ನು ಇವತ್ತೊಮ್ಮೆ ನಾಳೆ ಒಮ್ಮೆ ಮಾಡ್ತಾ ಇದ್ದೀನಿ ಅಂದಾಗ ಇವು ಯಾವುದಕ್ಕೂ ಉಪಯೋಗ ಇಲ್ಲ. ನೀವು ಮಾಡದೇ ಇದ್ರೂ ಬಹಳ ಒಳ್ಳೆಯದು. ಸೊ ಕನ್ಸಿಸ್ಟೆಂಟ್ಲಿ ನೀವು ಮಾಡಬೇಕಾಗತ್ತೆ. ಅದರ ಜೊತೆ ನಿಮ್ಮ ಆಹಾರ, ನಿಮ್ಮ ವ್ಯಾಯಾಮ, ನಿಮ್ಮ ಓವರ್ ಆಲ್ ಹೆಲ್ತಿನ ಬಗ್ಗೆನೂ ಕಾಳಜಿ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಗೆ ಇವೆಷ್ಟೆಲ್ಲ ಮಾಡ್ತಾ ಇದ್ದೀರಾ, ಹೋಮ್ ರೆಮಿಡೀಸ್ ಮಾಡಿದ್ರಿ, ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸ್ ಹಾಕಿದ್ರಿ, ಹೋಗ್ತಾ ಇಲ್ಲ ನಿಮ್ಮ ಡ್ಯಾಂಡ್ರಫ್ ಅಂದಾಗ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ, ಡರ್ಮೆಟಾಲಜಿಸ್ಟ್ ಹತ್ರ
ಚರ್ಮ ರೋಗ ತಜ್ಞರ ಹತ್ರ ಒಂದು ಕನ್ಸಲ್ಟೇಷನ್ ಪಡೆದು ಅದಕ್ಕೆ ಕರೆಕ್ಟ್ ಆದಂಥ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕು. Thank you so much for watching the video. Please like, share and subscribe the channel. Thank you.